ಮೂತ್ರಪಿಂಡಗಳು ಆರೋಗ್ಯವಾಗಿರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದು ಕೆಟ್ಟ ಪರಿಣಾಮ ಬೀರುತ್ತದೆ. ಇಡೀ ದೇಹದ ಸ್ಥಿತಿ ಹದಗೆಡುತ್ತದೆ. ಅಷ್ಟೇ ಅಲ್ಲ, ಕಿಡ್ನಿಗಳು ಸರಿಯಾಗಿ ಕಾರ್ಯನಿರ್ವಹಿಸದಿದ್ರೆ ಪ್ರಮುಖ ಅಂಗಗಳ ಮೇಲೂ ಕೂಡ ಪರಿಣಾಮ ಬೀರುತ್ತವೆ. ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸಮಸ್ಯೆಗೆ ಪ್ರಮುಖ ಕಾರಣ ಕೆಟ್ಟ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ಆಗಿದೆ. ಹೌದು, ಮೂತ್ರಪಿಂಡಕ್ಕೆ ಸಮಸ್ಯೆ ಆದಾಗ ದೇಹವು ಅನೇಕ ರೀತಿಯ ಸಂಕೇತಗಳನ್ನು ನೀಡುತ್ತದೆ. ಇದನ್ನು ಸರಿಯಾದ ಸಮಯದಲ್ಲಿ ಅರ್ಥ ಮಾಡಿಕೊಂಡರೆ ದೊಡ್ಡ ಅಪಾಯದಿಂದ ಪಾರಾಗಬಹುದು. ಮೊದಲನೇದಾಗಿ ನೋಡಬೇಕಾದ್ರೆ ಕಾಲುಗಳಲ್ಲಿ ಊತ. ಹೌದು, ಪಾದಗಳು ಅಥವಾ ಮೊಳಕಾಲುಗಳಲ್ಲಿ ಊತವಿದ್ದರೆ ಅದು ಮೂತ್ರಪಿಂಡದ ಸಮಸ್ಯೆ ಆಗಿರುವ ಸಾಧ್ಯತೆ ಹೆಚ್ಚಿರುತ್ತದೆ. ಇನ್ನು ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡದಿದ್ದಾಗ ಕಾಲುಗಳಲ್ಲಿ ಲಿಕ್ವಿಡ್ ಸಂಗ್ರಹ ಆಗಲು ಶುರುವಾಗುತ್ತೆ. ಎರಡನೇದಾಗಿ ನೋಡಬೇಕಾದ್ರೆ ಮುಖದ ಮೇಲೆ ಊತ. ಹೌದು, ಮೂತ್ರಪಿಂಡವು ಹಾನಿಗೊಳಗಾದಾಗ ಮುಖವು ಕೂಡ ಉದ್ದಿಕೊಳ್ಳಲು ಪ್ರಾರಂಭವಾಗುತ್ತೆ. ಈ ರೋಗ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು. ಇನ್ನು ಮೂರನೇದಾಗಿ ನೋಡಬೇಕಾದ್ರೆ ಕೈಗಳಲ್ಲೂ ಕೂಡ ಊತ. ಹೌದು, ಕೈಗಳಲ್ಲಿ ಊತ ಮತ್ತು ಬೆರಳುಗಳಲ್ಲಿ ಆಗಾಗ್ಗೆ ನೋವು ಬರ್ತಿದ್ರೆ ಅದು ಕೂಡ ಕಿಡ್ನಿ ಸಮಸ್ಯೆ ಆಗಿರುವ ಸಾಧ್ಯತೆ ಹೆಚ್ಚಿರುತ್ತದೆ. ಇನ್ನು ನಾಲ್ಕನೇದಾಗಿ ನೋಡಬೇಕಾದ್ರೆ ಹೊಟ್ಟೆ ಉಬ್ಬರ. ಹೌದು, ಹೊಟ್ಟೆಯಲ್ಲಿ ಊತ ಉಂಟಾಗಬಹುದು. ಇನ್ನು ದೀರ್ಘಕಾಲದವರೆಗೆ ಹೊಟ್ಟೆಯ ಒಂದು ಬದಿಯಲ್ಲಿ ಊತ ಮತ್ತು ನೋವಿದ್ದರೆ ಆದಷ್ಟು ಬೇಗ ವೈದ್ಯರನ್ನ ಸಂಪರ್ಕಿಸಬಹುದು ಒಳಿತಾಗಿದೆ.